Find the roots of the following quadratic equation if they exist by the method of completing the square. ಸೊ ಮೊದಲನೇದಾಗಿ ನಾವು ಪ್ರಶ್ನೆ ಬರ್ಕೋಣ. ಗಿವನ್ 2x square minus 7x plus 3 is equal to 0. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ? ಇದೆ. ನೆಕ್ಸ್ಟ್ ಏನಂತ ಹೇಳಿದ್ರೆ ನೀವು ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ನೋಟಿಸ್ ಮಾಡಬೇಕು. ಫಸ್ಟ್ ಸ್ಟೆಪ್ coefficient of x square. ಸೊ ಏನಿದೆ? 2 ಇದೆ. ಸೊ ನೀವು ಇಲ್ಲಿಂದ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಡಿವೈಡ್ ವಿತ್ 2 ಥ್ರೂ ಔಟ್, ಇಲ್ಲ ಅಂತ ಹೇಳಿದ್ರೆ ಮೇಕ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅ ಸ್ಕ್ವೇರ್ ಆಫ್ ಅ ನಂಬರ್ ಅಂತ ಹೇಳಿದ್ರೆ ವಿ ಕ್ಯಾನ್ either ಮಲ್ಟಿಪ್ಲೈ ವಿತ್ 2 ಆರ್ ಡಿವೈಡ್ ವಿತ್ 2. ಸೊ ನಾನು ಮಲ್ಟಿಪ್ಲೈ ವಿತ್ 2 ಹೋಗ್ತೀನಿ. ಸೊ ಫಸ್ಟ್ ಇಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಹ್ಯಾಂಡಲ್ ಮಾಡೋದು. ಹಾಗಾಗಿ ಮಲ್ಟಿಪ್ಲೈಯಿಂಗ್ ಈಕ್ವೇಷನ್ 1 ವಿತ್ 2. ಮಲ್ಟಿಪ್ಲೈಯಿಂಗ್ 1 into 2. ಸೊ ಇದೆಲ್ಲ ಬರೆಯೋದು ಬದಲಾಗಿ ಒನ್ ಇಂಟು 2 ಇದು ಬರ್ದು ತಿಂದರೆ ಇಲ್ಲ. ಸೊ 2 into entirety is 4x square minus 14x plus 6 is equal to 0. ಇದನ್ನ ನಾನು 2x the whole square ಅಂತ ಬರಿಬೋದು. ಇಲ್ಲ ಅಂತ ಹೇಳಿದ್ರೆ ಇದನ್ನ ನಾನು 2 square ಅಂತಾನೆ ಬರೀತೀನಿ. 2 into 2 is 2 square. So 2x the whole square minus 14x plus 6 is equal to 0. Second step, consider 2x the whole square minus 14x. 2x the whole square minus 14x. ಇದು equation 2 ಅಂತ ಕರೀರಿ. ಇದನ್ನ ನಾನು I want to convert it to a square minus 2ab plus b square. So rewrite this as 2x the whole square minus 2 into ಇಲ್ಲಿ a ಏನಿದೆ 2x ಇದೆ into b. So b ಹೇಗೆ ಕಂಡುಹಿಡಿಯೋದು? See 2 into 2 is 4. 4 into what is 14? ಏನೂ ಇಲ್ಲ ಅಲ್ವಾ? ಹಾಗಾಗಿ ಅಟ್ಲೀಸ್ಟ್ ಇಂಟೀಜರ್ ಇಲ್ಲ, ಫ್ರಾಕ್ಷನ್ ಇದೆ. So 4 into what is 14? 7/2. 7/2 into 2 into 2 is 14. ಇದನ್ನು ಮಾಡೋದು ಕಲಿಬೇಕು. ಮುಂದಿನ ಭಾಗ add and subtract 2 into 2x into 7/2. So you can add 0 to this. 0 ನಾನು ಹೇಗೆ ಬರಿಬೋದು ಅಂತ ಹೇಳಿದ್ರೆ ಪ್ಲಸ್ 7/2 the whole square minus 7/2 the whole square. ಈ ರೀತಿಯಲ್ಲಿ ಮಾಡ್ಬೋದು. ಸೊ ಏನು ಮಾಡಿದ್ರಿ? ಫಸ್ಟ್ ಇದನ್ನ ಸ್ಕ್ವೇರ್ ಮಾಡಿದ್ರಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಮಾಡಿದ್ರಿ. ಹೇಗೆ? See 2 is not a square of any number, at least not a real number, not integer. So ಇದನ್ನ ಸ್ಕ್ವೇರ್ ಆಫ್ ಇಂಟೀಜರ್ ಮಾಡೋದಕ್ಕೆ ಐ ಮಲ್ಟಿಪ್ಲೈಡ್ ವಿತ್ 2 ಥ್ರೂ ಔಟ್. ನನಗೆ ಈ ಈಕ್ವೇಷನ್ ಬಂತು. ಇದರಲ್ಲಿ ಐ ಆಮ್ ಕನ್ಸಿಡರಿಂಗ್ ದ ಫಸ್ಟ್ 2 ಟರ್ಮ್ಸ್. ಅದನ್ನು ನಾನು a minus b ದ ಹೋಲ್ ಸ್ಕ್ವೇರ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಹೇಗೆ? ಸೊ ಫಸ್ಟ್ ಐ ನೋಟಿಸ್ಡ್ a ಸ್ಕ್ವೇರ್ ಮೈನಸ್ 2 into 2x, ದಿಸ್ ಇಸ್ 2a b. b ಏನು ಬರಬೇಕು? ಇಟ್ ಶುಡ್ ಬಿ ಅ ವ್ಯಾಲ್ಯೂ ವಿಚ್ ಶುಡ್ ಲೀಡ್ ಟು ಮೈನಸ್ 14 ಅಂತ ಹೇಳಿದ್ರೆ 2 into 2 into some number should give me 14 ಅಂತ ಹೇಳಿ ಅಲ್ವಾ? ಸೊ 2 into 2 into 7/2. ಇದನ್ನು ಹೇಗೆ ಕಂಡಿಡಿದೆ? 2 into 2 into something is 14. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ರಫ್ ವರ್ಕಲ್ಲಿ ಮಾಡ್ಬೋದು. ಸೊ 4
4 into some unknown number a should be equal to 14. So divide by 4 both the sides. So a is equal to 7 divided by 2 ಆಗುತ್ತೆ. ಆಯ್ತಾ? ಸೊ ಇದು ಆಲ್ರೆಡಿ ಇದೆ, ಇದು ನಿಮ್ಮ ಕೈಯಲ್ಲಿದೆ. ಸೊ ಇದನ್ನ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಹುಡುಕಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a square minus 2ab. ಸೊ b ವ್ಯಾಲ್ಯೂ ಇದು ಬರುತ್ತೆ. ಸೊ b square ಬೇಕಲ್ಲ ನಮಗೆ. ಸೊ ವಿ ಆರ್ ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ ವಿತ್ ದ್ಯಾಟ್ and on comparing with a square minus 2ab plus b square, this will be equal to a minus b the whole square. So this above equation is 2x minus 7 by 2 the whole square minus 49 by 4. 7 by 2 the whole square is 49 by 4. So third step, sub in 2. So ಏನಾಗುತ್ತಿದ್ದು 2x minus 7 by 2 the whole square minus 49 by 4 plus 6 is equal to 0. ಇಲ್ಲಿ ನಮ್ಮ LCM 4 ಬರುತ್ತೆ, ಹಾಗಾಗಿ 4 by 4. So 22x minus 7 by 2 the whole square minus 49 plus 24 plus ಹಾಕಿ entire thing divided by 4 is equal to 0. ಇದು ಸಿಂಪ್ಲಿಫೈ ಮಾಡಿದ್ರೆ 49 plus 24 is 25. So 2x minus 7 by 2 the whole square plus 25 by 4 is equal to 0. Sorry, minus 25 by 4 is equal to 0. Then transpose ಮಾಡಿದ್ರೆ ಇಲ್ಲ ಅಂತ ಹೇಳಿದ್ರೆ add 25 both the sides. You'll end up with 2x minus 7 by 2 the whole square is equal to plus 25 by 4. ಎರಡು ಕಡೆನೂ ಸ್ಕ್ವೇರ್ ರೂಟ್ ತಗೊಳ್ಳಿ. So this is 2x minus 7 by 2 is equal to 5 by 2 plus or minus. Now alpha and beta. Last step. So fourth step. Alpha is 2x minus 7 by 2. Actually ಇನ್ನೊಂದು ಸ್ಟೆಪ್ ಮಾಡ್ಬೋದು, ಈಸಿ ಆಗುತ್ತೆ, ಕಮ್ಮಿ ಆಗುತ್ತೆ ಒಂದೇ ಒಂದು ಸ್ಟೆಪ್. 2x minus ಟ್ರಾನ್ಸ್ಪೋಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ 5 by 2 plus 7 by 2. So plus 5 by 2 plus 7 by 2, 12 by 2, 6. 2x is equal to 6 divided by 2 divided by 2, x is equal to 3. Beta is 2x is equal to 5 by 2 minus 5 by 2 plus 7 by 2 is equal to 2 by 2, which is equal to 1. So 2x is equal to 1 divided by 2 both the sides. So x is equal to half. ಕೊನೆಯದಾಗಿ summarize ಮಾಡಿ. The roots are 3, half. ತುಂಬಾ ಲೆಂದಿ ಪ್ರಾಸೆಸ್, ಬಟ್ ಈ ಮೆಥಡ್ ಉಪಯೋಗ ಬರುತ್ತೆ, ಹಾಗಾಗಿ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ನಿಮ್ಗೆ ಆಪರ್ಚುನಿಟಿ ಇತ್ತು ಅಂತ ಹೇಳಿದ್ರೆ ಈ ಮೆಥಡ್ ಉಪಯೋಗಿಸಕ್ಕೆ ಹೋಗಬೇಡಿ. ಫಾರ್ಮುಲಾ ಮೆಥಡ್ ಇಲ್ಲಾಂದ್ರೆ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಉಪಯೋಗಿಸಿ. ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.